ಕೋಲಾರ ಜಿಲ್ಲೆಯಲ್ಲಿ ಈ ನಮ್ಮ ಹೋಂಡಾ ಒಳಾಂಗಣದಲ್ಲಿ ಏನು 72ನೇ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಗುಜರಾತಲ್ಲಿ ನಡೆಯುವಂಥ ಪಂದ್ಯಾವಳಿಗೆ ಇವತ್ತು ಕರ್ನಾಟಕದ ಸೀನಿಯರ್ ತಂಡವನ್ನು ಏನು ತರಬೇತಿ ಕೊಡುವಂಥ ಕೆಲಸ ಇವತ್ತು ನಮ್ಮ ಭಾರತ ದೇಶಕ್ಕೆ ವರ್ಲ್ಡ್ ಕಪ್ಪನ್ನು ಗೆದ್ದುಕೊಟ್ಟಂಥ ಮತ್ತು ಏಷ್ಯನ್ ಗೇಮಲ್ಲಿ ಕಪ್ಪನ್ನು ಜಯಿಸಿದಂಥ ಜೀವಕುಮಾರ್ ಅವರು, BC ರಮೇಶ್ ಅಣ್ಣವರು, ಸುರೇಶ್ ಅಣ್ಣವರು ಎಲ್ಲ ಅಂತಾರಾಷ್ಟ್ರೀಯ ಆಟಗಾರರು ಬಂದು ಇಲ್ಲಿ ನಮ್ಮ ಕರ್ನಾಟಕದ ಕಬಡ್ಡಿ ಪಟುಗಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಪ್ರಭು ಗೌಡರು ಎಲ್ಲ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಈ ಕಬಡ್ಡಿ ಹಬ್ಬವನ್ನು ಇಲ್ಲಿ ಒಳ್ಳೆ ಕಬಡ್ಡಿ ಪಟುಗಳನ್ನು ನೋಡೋಂಥ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ಇಲ್ಲಿ ಬಂದಿರತಕ್ಕಂಥ ತರಬೇತಿಗೆ ಬಂದಿರತಕ್ಕಂಥ ಏನು ಕಬಡ್ಡಿ ಪಟುಗಳಿದ್ದಾರೆ ಅವರು ಪ್ರೋ ಕಬಡ್ಡಿಯಲ್ಲಿ ಮತ್ತು ಒಳ್ಳೊಳ್ಳೆ ತಂಡಗಳಲ್ಲಿ ಆಡಿರ್ತಕ್ಕಂಥ ಕ್ರೀಡಾಪಟುಗಳು ಬಂದಿದ್ದಾರೆ. ನಮಗೆಲ್ಲ ನಂಬಿಕೆ ಇದೆ ಈ ಬಾರಿ ಏನು 72ನೇ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿ ಏನು ಗುಜರಾತಲ್ಲಿ ನಡೆಯುತ್ತೆ, ಒಳ್ಳೆ ತಂಡವನ್ನು ನಮ್ಮ ಎಲ್ಲ ಸೀನಿಯರ್ಸು ತರಬೇತಿ ಕೊಟ್ಟು ಆಯ್ಕೆ ಮಾಡ್ತಾರೆ. ಈ ಬಾರಿ ಏನು ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಮೆಡಲನ್ನು ಗೆದ್ಕೊಂಬರಲಿ ಅಂತೇಳಿ ನಾವು ಕೋಲಾರ ಜಿಲ್ಲೆಯ ಪರವಾಗಿ, ಕರ್ನಾಟಕ ಜನತೆಯ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು